ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ 1000 ಪೋಸ್ಟ್ ಕಾಲ್ಫರ್ ಆಗಿದೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ, ಏನೆಲ್ಲ ದಾಖಲಾತಿಗಳು ಬೇಕು, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು, ನಂತರ ಸಂಬಳ ಎಷ್ಟು ಕೊಡ್ತಾರೆ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು, ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಯಾವ ಕ್ಯಾಟಗರಿಗೆ ಎಷ್ಟು ಆನ್ಲೈನ್ ಪೇಮೆಂಟ್ ಮಾಡಬೇಕು, ನಂತರ ಯಾವ ಕ್ಯಾಟಗರಿಗೆ ಅವರಿಗೆ ಎಷ್ಟು ವಯಸ್ಸಿನ ಮಿತಿ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಹಲವಾರು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಬೆಂಬಲ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಬೇಕು. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ವಿದ್ಯಾರ್ಹತೆ ಏನಪ್ಪ ಅಂತ ಅಂದರೆ ಸೆಕೆಂಡ್ ಇಯರ್ PUC ಪಾಸ್ ಆಗಿದ್ರೆ ಸಾಕು, ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆಯಪ್ಪ ಅಂತ ಅಂದರೆ ಬೆಂಗಳೂರು ನಗರದಲ್ಲಿ 32 ಖಾಲಿ ಇದೆ, ಬೆಂಗಳೂರು ಗ್ರಾಮಾಂತರದಲ್ಲಿ 34 ಪೋಸ್ಟ್ ಖಾಲಿ ಇದೆ, ಅದೇ ರೀತಿ ಚಿತ್ರದುರ್ಗದಲ್ಲಿ 32 ಪೋಸ್ಟ್, ಕೋಲಾರದಲ್ಲಿ 45, ತುಮಕೂರಲ್ಲಿ 73, ರಾಮನಗರದಲ್ಲಿ 51, ಚಿಕ್ಕಬಳ್ಳಾಪುರದಲ್ಲಿ 42, ಶಿವಮೊಗ್ಗದಲ್ಲಿ 31, ಮೈಸೂರಲ್ಲಿ 66, ಚಾಮರಾಜನಗರದಲ್ಲಿ 55, ಮಂಡ್ಯದಲ್ಲಿ 60, ಹಾಸನದಲ್ಲಿ 54, ಚಿಕ್ಕಮಗಳೂರಲ್ಲಿ 23, ಕೊಡಗಲ್ಲಿ ಬಂದ್ಬಿಟ್ಟು 6, ಉಡುಪಿಯಲ್ಲಿ 22, ನಂತರ ದಕ್ಷಿಣ ಕನ್ನಡದಲ್ಲಿ 50, ಬೆಳಗಾವಿಯಲ್ಲಿ 64, ವಿಜಯಪುರದಲ್ಲಿ 7, ಬಾಗಲಕೋಟೆಯಲ್ಲಿ 22, ಧಾರವಾಡದಲ್ಲಿ 12, ಗದಗಲ್ಲಿ 30, ಹಾವೇರಿಯಲ್ಲಿ 34, ಉತ್ತರ ಕನ್ನಡದಲ್ಲಿ 2, ಕೊಪ್ಪಳದಲ್ಲಿ 3, ಬಳ್ಳಾರಿಯಲ್ಲಿ 3, ಬೀದರಲ್ಲಿ 5, ಯಾದಗಿರಿಯಲ್ಲಿ 8, ವಿಜಯನಗರದಲ್ಲಿ 3. ಸೊ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂತ ಅಂದರೆ ಕಲಬುರಗಿಯಲ್ಲಿ 67 ಇದೆ, ರಾಯಚೂರಲ್ಲಿ 4 ಇದೆ, ಕೊಪ್ಪಳದಲ್ಲಿ 16 ಇದೆ, ಬಳ್ಳಾರಿಯಲ್ಲಿ 14 ಇದೆ, ಬೀದರಲ್ಲಿ 19 ಇದೆ, ಯಾದಗಿರಿಯಲ್ಲಿ 1 ಇದೆ, ವಿಜಯನಗರದಲ್ಲಿ 10 ಇದೆ. ಸೊ ಇಂತಿಂಥ ಜಿಲ್ಲೆಗಳಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ. ನೀವು PUC ಆಗಿದ್ರೆ ಸಾಕು, ನೀವು ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮ ಒಂದು SLC PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಅದು ಬೇಕಾಗುತ್ತೆ. ಉದಾಹರಣೆಗೆ ಟೌನಲ್ಲಿ ಓದಿದ್ರೆ ಅವ್ರಿಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಸಿಗೋದಿಲ್ಲ. ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ನೀವು ನಿಮ್ಮ ಶಾಲೆಗೆ ಹೋಗ್ಬಿಟ್ಟು ಕೇಳಿದ್ರೆ ಕನ್ನಡ ಮೀಡಿಯಂ ಪ್ರಮಾಣ ಪತ್ರ ಬರ್ಕೊಡಿ ಅಂತ ಕೇಳಿದ್ರೆ ಅವರು ಬರ್ಕೊಡ್ತಾರೆ. ಸೊ ಇದಿದ್ರೆ ನಿಮಗೆ ರಿಸರ್ವ್ ಇರುತ್ತೆ, ಅಥವಾ ಯಾವುದಾದ್ರೂ ಒಂದಿದ್ರೂ ಪರವಾಗಿಲ್ಲ, ಒಂದು ವೇಳೆ ಇಲ್ಲ ಅಂದ್ರೂ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ಬೋದು. ಆದರೆ ನಿಮಗೆ ರಿಸರ್ವ್ ಬೇಕು ಅಂತಂದರೆ ರೂರಲ್ ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲದೆ ಇರೋರಿಗೆ ರಿಸರ್ವೇಷನ್ ಸ್ವಲ್ಪ ಕಡಿಮೆ ಸಿಗುತ್ತೆ ಅಷ್ಟೇ ಫ್ರೆಂಡ್ಸ್. ಇನ್ನು ಅಂಗವಿಕಲರಾಗಿದ್ದರೆ ಅಂಗವಿಕಲರ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಮಾಜಿ ಸೈನಿಕರು ಅಥವಾ ಮಾಜಿ ಸೈನಿಕ ಮಕ್ಕಳೇನಾದರೂ ಇದ್ದರೆ ಆ ಮಾಜಿ ಸೈನಿಕ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಫೋಟೋ ಒಂದು ಸಹಿ ಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಮೊಬೈಲ್ ನಂಬರು, ಇಮೇಲ್ ID ಇದ್ದರೆ, ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಈ ಒಂದು ಹುದ್ದೆಯಲ್ಲಿ ಸಂಬಳ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ 21,400 ಹಿಡಿದು 42,000ವರೆಗೆ ಕೊಡ್ತಾರೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ವಯಸ್ಸು ಎಷ್ಟಿರ್ಬೇಕಪ್ಪ ಅಂತ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷದೊಳಗೆ ಇರಬೇಕು. ನಂತರ 2A, 2B, 3A, 3B ವರ್ಗದವರಿಗೆ ಅವರ ವಯಸ್ಸು ಬಂದ್ಬಿಟ್ಟು 38 ವರ್ಷದೊಳಗೆ ಇರಬೇಕಾಗುತ್ತೆ. ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇರ್ತಕ್ಕಂಥವ್ರಿಗೆ 40 ವರ್ಷದೊಳಗಡೆ ಇರ್ತಕ್ಕಂಥವ್ರು ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ನಾವು ಆನ್ಲೈನಲ್ಲಿ ಫೀಸನ್ನು ಕಟ್ಟಬೇಕಾಗುತ್ತೆ. ಎಷ್ಟು ಫೀಸನ್ನು ಕಟ್ಟಬೇಕಪ್ಪ ಅಂತ ಅಂದರೆ ಸಾಮಾನ್ಯ ವರ್ಗದವರು 2A, 2B, 3A, 3B ಅವರು 750 ರೂಪಾಯಿ ಆನ್ಲೈನಲ್ಲಿ ಪೇಮೆಂಟನ್ನು ಕಟ್ಟಬೇಕಾಗುತ್ತೆ. ಇದು ಕಟ್ಟಿದ್ರೆ ಮಾತ್ರ ನಾವು ಎಕ್ಸಾಮ್ಗೆ ಕೂತ್ಕೊಳ್ಳೋಕ್ಕಾಗುತ್ತೆ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರು ಹಾಗೂ ವಿಕಲಚೇತನರಿಗೆ 500 ರೂಪಾಯಿ ಇರುತ್ತೆ. ಸೊ ಇವ್ರಿಗೆ 250 ರೂಪಾಯಿ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತಪ್ಪ ಅಂತ ಅಂದರೆ ನೆಕ್ಸ್ಟ್ ಮಂತ್ ಮೇ 4 ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ವೋ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ನಾನು ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ನಿಮಗೆ ಕೊಡ್ತೀನಿ. ನಂತರ ನೀವು ಅರ್ಜಿ ಸಲ್ಲಿಸಿದಾಗ ಅಪ್ಲಿಕೇಶನನ್ನು ಹಾಕಿರ್ತೀರ, ಪೇಮೆಂಟ್ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿರೋದಿಲ್ಲ. ಹಾಗಾಗಿ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಯಾವತ್ತಪ್ಪ ಅಂತಂದರೆ ನೆಕ್ಸ್ಟ್ ಮಂತ್ ಮೇ 7, 2024 ಆಗಿರುತ್ತೆ. ಹಾಗಾಗಿ ನೀವು ಅಷ್ಟರೊಳಗಾಗಿ ಅರ್ಜಿ ಸಲ್ಲಿಸಿದ ನಂತರ ಪೇಮೆಂಟನ್ನು ಮಾಡಿ. ಕೊನೆಯ ದಿನಗಳಲ್ಲಿ ಸರ್ವರ್ ಬ್ಯುಸಿ ಆಗುತ್ತೆ, ಆವಾಗ ನೀವು ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಅದು ಕ್ರೋಮ್ ಆಗಿರ್ಬೋದು ಅಥವಾ ಫೈರ್ಬಾಕ್ಸ್ ಆಗಿರ್ಬೋದು. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ KEA ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನಲ್ಲಿ ನೀವು ನೋಡ್ತಾ ಇರ್ಬೋದು KEA ಹೋಮ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ
ಮೇಲೆಗಡೆ ನೇಮಕಾತಿ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಗ್ರಾಮ ಆಡಳಿತ ಅಧಿಕಾರಿ 2024 ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. VA ನೇಮಕಾತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಲಿಂಕ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಕರ್ನಾಟಕ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೋಡಿಕೊಂಡು ಯಾವ ಪ್ಲೇಸಲ್ಲಿ ಏನೇನು ಫಿಲ್ ಮಾಡಬೇಕು ಆ ರೀತಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ನಂತರ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಿ. ನಂತರ ಪೇಮೆಂಟ್ ಕೇಳುತ್ತೆ, ನಿಮ್ಮ ಮೊಬೈಲಲ್ಲೇ ಪೇಮೆಂಟ್ ಮಾಡ್ಬೋದು, ಗೂಗಲ್ ಪೇ, ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಿಮಗೆ ಕೊನೆಯದಾಗಿ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ಇಟ್ಕೊಂಡಿರಿ. ನೆಕ್ಸ್ಟು ಹಾಲ್ ಟಿಕೆಟನ್ನು ಬಿಡ್ತಾರೆ. ಆ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಆಗಿಬಿಟ್ಟು ಹಾಲ್ ಟಿಕೆಟನ್ನು ತಗೊಂಡೋಗಿ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಆ ಎಕ್ಸಾಮಲ್ಲಿ ನೀವು ಸೆಲೆಕ್ಟ್ ಆದರೆ ನೀವು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಹಾಗಾಗಿ ಅಪ್ಲಿಕೇಶನನ್ನು ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಹಾಕಿ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಯಾವ ರೀತಿ ಅಪ್ಲಿಕೇಶನನ್ನು ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಅರ್ಜಿ ಆಗಿಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡಿದ್ರೆ ನಿಮಗೆ ಜಾಬ್ ಸಿಗೋದಿಲ್ಲ. ನೀವು ಚೆನ್ನಾಗಿ ಓದಬೇಕಾಗುತ್ತೆ. ನೀವು ಈ ಎಕ್ಸಾಮಲ್ಲಿ ಪಾಸಾಗಿ ಒಳ್ಳೆ ಜಾಬನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ಫ್ರೆಂಡ್ಸ್, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.